ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆಗಾಗಿ ಆ ಜಿಲ್ಲೆಯಲ್ಲಿ 106 ದಿನಗಳಿಂದ ನಿರಂತರವಾಗಿ ಧರಣಿಯನ್ನ ಮಾಡಿದ್ರು. ಆದರೆ ಹೋರಾಟಗಾರರನ್ನ ಸರ್ಕಾರ ಜೈಲಿಗೆ ಕಳುಹಿಸಿತ್ತು. ಇದೀಗ 15 ದಿನಗಳ ಬಳಿಕ ಹೋರಾಟಗಾರರು ಜೈಲಿನಿಂದ ಬಿಡುಗಡೆಯಾಗಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಸರ್ಕಾರಿ ವೈದ್ಯಕೀಯ ಕಾಲೇಜಿಗಾಗಿ ಹೋರಾಟ. 15 ದಿನಗಳ ಬಳಿಕ ಜೈಲಿನಿಂದ ಹೋರಾಟಗಾರರು ರಿಲೀಸ್. ಕುಮ್ಮಟನಗರಿ ವಿಜಯಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜಿಗಾಗಿ ಹಲವು ದಿನಗಳಿಂದ ಹೋರಾಟ ನಡೆಯುತ್ತಲೇ ಇದೆ. ಪಿಪಿಪಿ ಮಾದರಿ ಮೆಡಿಕಲ್ ಕಾಲೇಜು ಬೇಡ ಅಂತ ಜಿಲ್ಲೆಯ ಹೋರಾಟಗಾರರು ಧರಣಿ ನಡೆಸ್ತಾ ಇದ್ರು. ಸರ್ಕಾರಕ್ಕೆ ಪರಿಪರಿಯಾಗಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಹೀಗಾಗಿ ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದ ಹಿಂಭಾಗದಲ್ಲಿ ಟೆಂಟ್ ಹಾಕಿ 106 ದಿನಗಳ ಕಾಲ ಹೋರಾಟ ನಡೆಸಿದರು. ಇದರ ಮಧ್ಯೆ ಜನವರಿ 1ರಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ರವರ ಮನೆಗೆ ಮುತ್ತಿಗೆ ಹಾಕಲು ಹೋರಾಟಗಾರರು ಪ್ಲಾನ್ ಮಾಡಿಕೊಂಡಿದ್ದರು. ಹೋರಾಟದ ಸಂದರ್ಭದಲ್ಲಿ ಸ್ವಾಮೀಜಿ ಒಬ್ಬರು ಪೊಲೀಸ್ ಅಧಿಕಾರಿಗೆ ಕಪಾಳಮೋಕ್ಷ ಮಾಡಿದರು. ಹೀಗಾಗಿ 27 ಜನರ ವಿರುದ್ಧ ಕೇಸ್ ದಾಖಲಾಗಿತ್ತು. 6 ಜನ ಹೋರಾಟಗಾರರನ್ನ ಜೈಲಿಗಟ್ಟಿದ್ರು ಕೂಡ. ಬಿನ್ ರೇಷನ್ ಮೇಲೆ ಬಂದಾಗ ಹಿಂದೆ ಒಂದು 5-6 ಮಂದಿ ತಾಯಂದಿರಿದ್ರು. ಅವ್ರ ಮೇಲೆ ದೂಡಬೇಕಂತ ಅವ್ರು ಬಹಳ ಪ್ರಯತ್ನ ಮಾಡಿದ್ರು. ಆ ತಾಯಂದಿರ ಮೇಲೆ ನಾ ಬಿದ್ದೆ ಅಂತಂದ್ರೆ ಮುಂದೆ ನನಗೆ ಅಪವಾದ ಬರ್ತೈತೆ ಅಂತ ಹೇಳ್ಕೊಂಡು ಬಿನ್ ರೇಷನ್ ಮೇಲೆ ಇದ್ದಂತ ಯಾರು ನನ್ಗೆ ಗೊತ್ತಾಗಿಲ್ಲ. PSI ಅಂತ ಗೊತ್ತಿಲ್ಲ, ಅವ SP ಅಂತ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ನನಗೆ. ಆದ್ರೆ ನಾ ಏನ್ ಮಾಡಿ ಸ್ವಲ್ಪ ಕೈ ಎತ್ತಿರಬಹುದು. ಆ ಕೈ ಎತ್ತಿದ್ದಕ್ಕಾಗಿ ಇಡೀ ಕರ್ನಾಟಕ ಅಲ್ಲ, ಇಡೀ ಜಗತ್ತಿಗೆ ತುಂಬಾ ಪ್ರಚಾರ ಆಗಿ ಹೋಗ್ತಿತ್ತು. ನಾನು ಒಂದು ಮೆಡಿಕಲ್ ಕಾಲೇಜ್ ಸಂಕಲ್ಪ ಮಾಡಿದ್ವಿ. 11 ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಆಗಿ ಹೋದು. ಇನ್ನು 15 ದಿನಗಳ ನಂತರ 6 ಜನ ಹೋರಾಟಗಾರರು ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಇದರ ಮಧ್ಯೆ ಜನವರಿ 9ರಂದು ವಿಜಯಪುರಕ್ಕೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಪಿಪಿಪಿ ಮಾದರಿಯ ಮೆಡಿಕಲ್ ಕಾಲೇಜು ಮಾಡಲ್ಲ, ಸಂಪೂರ್ಣವಾಗಿ ಸರ್ಕಾರಿ ಮೆಡಿಕಲ್ ಕಾಲೇಜು ಮಾಡ್ತೀವಿ ಅಂತ ಘೋಷಣೆ ಮಾಡಿದರು. ಆದರೆ ಹೋರಾಟಗಾರರು ಜೈಲಲ್ಲಿ ಇದ್ದ ಕಾರಣ ಸಂಭ್ರಮಾಚರಣೆ ಮಾಡಿರಲಿಲ್ಲ. ಇದೀಗ ಹೋರಾಟಗಾರರು ಜೈಲಿನಿಂದ ಬಿಡುಗಡೆಯಾಗಿ ಬಂದು ಸಂಭ್ರಮಿಸಿದ್ದಾರೆ. ಈ ಬಜೆಟ್ ವರೆಗೆ ಏನು ಮಾರ್ಚ್ ತಿಂಗಳಲ್ಲಿ ಮೊದಲ ಅಥವಾ 2ನೇ ವಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಏನು ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ, ಆ ಬಜೆಟ್ ನಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಆರಂಭ ಆಗ್ತವೆ ಅನ್ನುವಂತ ಮಾತನ್ನ ನಾವು ನಂಬಿದ್ದೇವೆ. ಅವರ ಮಾತಿನ ಮೇಲೆ ನಾವು ವಿಶ್ವಾಸವನ್ನು ಇಟ್ಟಿದ್ದೇವೆ. ಹಾಗಾಗಿ ನಾವು ಏನು ಬಜೆಟ್ ಮಂಡಿಸುವವರೆಗೆ ನಾವು ಕಾಯ್ತೇವೆ. ಅದರಲ್ಲಿ ಬಿಜಾಪುರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಘೋಷಣೆ ಆಗದೇ ಇದ್ದರೆ ನಾವು ಮುಂದಿನ ತೀರ್ಮಾನವನ್ನ ನಮ್ಮ ಕಮಿಟಿಯಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುತ್ತೇವೆ. ಮುಂದಿನ ಬಜೆಟ್ನಲ್ಲಿ ಮೆಡಿಕಲ್ ಕಾಲೇಜಿಗೆ ಅನುದಾನ ನೀಡದೇ ಇದ್ರೆ ಮತ್ತೆ ಹೋರಾಟ ಮಾಡುವುದಾಗಿ ಹೋರಾಟಗಾರರು ಎಚ್ಚರಿಕೆ ನೀಡಿದ್ದಾರೆ. ಸುನಿಲ್ ಗೋಡೆನ್ನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆಗಾಗಿ ಆ ಜಿಲ್ಲೆಯಲ್ಲಿ 106 ದಿನಗಳಿಂದ ನಿರಂತರವಾಗಿ ಧರಣಿಯನ್ನ ಮಾಡಿದ್ರು. ಆದರೆ ಹೋರಾಟಗಾರರನ್ನ ಸರ್ಕಾರ ಜೈಲಿಗೆ ಕಳುಹಿಸಿತ್ತು. ಇದೀಗ 15 ದಿನಗಳ ಬಳಿಕ ಹೋರಾಟಗಾರರು ಜೈಲಿನಿಂದ ಬಿಡುಗಡೆಯಾಗಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಸರ್ಕಾರಿ ವೈದ್ಯಕೀಯ ಕಾಲೇಜಿಗಾಗಿ ಹೋರಾಟ. 15 ದಿನಗಳ ಬಳಿಕ ಜೈಲಿನಿಂದ ಹೋರಾಟಗಾರರು ರಿಲೀಸ್. ಕುಮ್ಮಟನಗರಿ ವಿಜಯಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜಿಗಾಗಿ ಹಲವು ದಿನಗಳಿಂದ ಹೋರಾಟ ನಡೆಯುತ್ತಲೇ ಇದೆ. ಪಿಪಿಪಿ ಮಾದರಿ ಮೆಡಿಕಲ್ ಕಾಲೇಜು ಬೇಡ ಅಂತ ಜಿಲ್ಲೆಯ ಹೋರಾಟಗಾರರು ಧರಣಿ ನಡೆಸ್ತಾ ಇದ್ರು. ಸರ್ಕಾರಕ್ಕೆ ಪರಿಪರಿಯಾಗಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಹೀಗಾಗಿ ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದ ಹಿಂಭಾಗದಲ್ಲಿ ಟೆಂಟ್ ಹಾಕಿ 106 ದಿನಗಳ ಕಾಲ ಹೋರಾಟ ನಡೆಸಿದರು. ಇದರ ಮಧ್ಯೆ ಜನವರಿ 1ರಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ರವರ ಮನೆಗೆ ಮುತ್ತಿಗೆ ಹಾಕಲು ಹೋರಾಟಗಾರರು ಪ್ಲಾನ್ ಮಾಡಿಕೊಂಡಿದ್ದರು. ಹೋರಾಟದ ಸಂದರ್ಭದಲ್ಲಿ ಸ್ವಾಮೀಜಿ ಒಬ್ಬರು ಪೊಲೀಸ್ ಅಧಿಕಾರಿಗೆ ಕಪಾಳಮೋಕ್ಷ ಮಾಡಿದರು. ಹೀಗಾಗಿ 27 ಜನರ ವಿರುದ್ಧ ಕೇಸ್ ದಾಖಲಾಗಿತ್ತು. 6 ಜನ ಹೋರಾಟಗಾರರನ್ನ ಜೈಲಿಗಟ್ಟಿದ್ರು ಕೂಡ. ಬಿನ್ ರೇಷನ್ ಮೇಲೆ ಬಂದಾಗ ಹಿಂದೆ ಒಂದು 5-6 ಮಂದಿ ತಾಯಂದಿರಿದ್ರು. ಅವ್ರ ಮೇಲೆ ದೂಡಬೇಕಂತ ಅವ್ರು ಬಹಳ ಪ್ರಯತ್ನ ಮಾಡಿದ್ರು. ಆ ತಾಯಂದಿರ ಮೇಲೆ ನಾ ಬಿದ್ದೆ ಅಂತಂದ್ರೆ ಮುಂದೆ ನನಗೆ ಅಪವಾದ ಬರ್ತೈತೆ ಅಂತ ಹೇಳ್ಕೊಂಡು ಬಿನ್ ರೇಷನ್ ಮೇಲೆ ಇದ್ದಂತ ಯಾರು ನನ್ಗೆ ಗೊತ್ತಾಗಿಲ್ಲ. PSI ಅಂತ ಗೊತ್ತಿಲ್ಲ, ಅವ SP ಅಂತ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ನನಗೆ.
ಆದ್ರೆ ನಾ ಏನ್ ಮಾಡಿ ಸ್ವಲ್ಪ ಕೈ ಎತ್ತಿರಬಹುದು. ಆ ಕೈ ಎತ್ತಿದ್ದಕ್ಕಾಗಿ ಇಡೀ ಕರ್ನಾಟಕ ಅಲ್ಲ, ಇಡೀ ಜಗತ್ತಿಗೆ ತುಂಬಾ ಪ್ರಚಾರ ಆಗಿ ಹೋಗ್ತಿತ್ತು. ನಾನು ಒಂದು ಮೆಡಿಕಲ್ ಕಾಲೇಜ್ ಸಂಕಲ್ಪ ಮಾಡಿದ್ವಿ. 11 ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಆಗಿ ಹೋದು. ಇನ್ನು 15 ದಿನಗಳ ನಂತರ 6 ಜನ ಹೋರಾಟಗಾರರು ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಇದರ ಮಧ್ಯೆ ಜನವರಿ 9ರಂದು ವಿಜಯಪುರಕ್ಕೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಪಿಪಿಪಿ ಮಾದರಿಯ ಮೆಡಿಕಲ್ ಕಾಲೇಜು ಮಾಡಲ್ಲ, ಸಂಪೂರ್ಣವಾಗಿ ಸರ್ಕಾರಿ ಮೆಡಿಕಲ್ ಕಾಲೇಜು ಮಾಡ್ತೀವಿ ಅಂತ ಘೋಷಣೆ ಮಾಡಿದರು. ಆದರೆ ಹೋರಾಟಗಾರರು ಜೈಲಲ್ಲಿ ಇದ್ದ ಕಾರಣ ಸಂಭ್ರಮಾಚರಣೆ ಮಾಡಿರಲಿಲ್ಲ. ಇದೀಗ ಹೋರಾಟಗಾರರು ಜೈಲಿನಿಂದ ಬಿಡುಗಡೆಯಾಗಿ ಬಂದು ಸಂಭ್ರಮಿಸಿದ್ದಾರೆ. ಈ ಬಜೆಟ್ ವರೆಗೆ ಏನು ಮಾರ್ಚ್ ತಿಂಗಳಲ್ಲಿ ಮೊದಲ ಅಥವಾ 2ನೇ ವಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಏನು ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ, ಆ ಬಜೆಟ್ ನಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಆರಂಭ ಆಗ್ತವೆ ಅನ್ನುವಂತ ಮಾತನ್ನ ನಾವು ನಂಬಿದ್ದೇವೆ. ಅವರ ಮಾತಿನ ಮೇಲೆ ನಾವು ವಿಶ್ವಾಸವನ್ನು ಇಟ್ಟಿದ್ದೇವೆ. ಹಾಗಾಗಿ ನಾವು ಏನು ಬಜೆಟ್ ಮಂಡಿಸುವವರೆಗೆ ನಾವು ಕಾಯ್ತೇವೆ. ಅದರಲ್ಲಿ ಬಿಜಾಪುರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಘೋಷಣೆ ಆಗದೇ ಇದ್ದರೆ ನಾವು ಮುಂದಿನ ತೀರ್ಮಾನವನ್ನ ನಮ್ಮ ಕಮಿಟಿಯಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುತ್ತೇವೆ. ಮುಂದಿನ ಬಜೆಟ್ನಲ್ಲಿ ಮೆಡಿಕಲ್ ಕಾಲೇಜಿಗೆ ಅನುದಾನ ನೀಡದೇ ಇದ್ರೆ ಮತ್ತೆ ಹೋರಾಟ ಮಾಡುವುದಾಗಿ ಹೋರಾಟಗಾರರು ಎಚ್ಚರಿಕೆ ನೀಡಿದ್ದಾರೆ. ಸುನಿಲ್ ಗೋಡೆನ್ನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಇದರ ಮಧ್ಯೆ ಜನವರಿ 1ರಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ರವರ ಮನೆಗೆ ಮುತ್ತಿಗೆ ಹಾಕಲು ಹೋರಾಟಗಾರರು ಪ್ಲಾನ್ ಮಾಡಿಕೊಂಡಿದ್ದರು. ಹೋರಾಟದ ಸಂದರ್ಭದಲ್ಲಿ ಸ್ವಾಮೀಜಿ ಒಬ್ಬರು ಪೊಲೀಸ್ ಅಧಿಕಾರಿಗೆ ಕಪಾಳಮೋಕ್ಷ ಮಾಡಿದರು. ಹೀಗಾಗಿ 27 ಜನರ ವಿರುದ್ಧ ಕೇಸ್ ದಾಖಲಾಗಿತ್ತು. 6 ಜನ ಹೋರಾಟಗಾರರನ್ನ ಜೈಲಿಗಟ್ಟಿದ್ರು ಕೂಡ. ಬಿನ್ ರೇಷನ್ ಮೇಲೆ ಬಂದಾಗ ಹಿಂದೆ ಒಂದು 5-6 ಮಂದಿ ತಾಯಂದಿರಿದ್ರು. ಅವ್ರ ಮೇಲೆ ದೂಡಬೇಕಂತ ಅವ್ರು ಬಹಳ ಪ್ರಯತ್ನ ಮಾಡಿದ್ರು. ಆ ತಾಯಂದಿರ ಮೇಲೆ ನಾ ಬಿದ್ದೆ ಅಂತಂದ್ರೆ ಮುಂದೆ ನನಗೆ ಅಪವಾದ ಬರ್ತೈತೆ ಅಂತ ಹೇಳ್ಕೊಂಡು ಬಿನ್ ರೇಷನ್ ಮೇಲೆ ಇದ್ದಂತ ಯಾರು ನನ್ಗೆ ಗೊತ್ತಾಗಿಲ್ಲ. PSI ಅಂತ ಗೊತ್ತಿಲ್ಲ, ಅವ SP ಅಂತ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ನನಗೆ. ಆದ್ರೆ ನಾ ಏನ್ ಮಾಡಿ ಸ್ವಲ್ಪ ಕೈ ಎತ್ತಿರಬಹುದು. ಆ ಕೈ ಎತ್ತಿದ್ದಕ್ಕಾಗಿ ಇಡೀ ಕರ್ನಾಟಕ ಅಲ್ಲ, ಇಡೀ ಜಗತ್ತಿಗೆ ತುಂಬಾ ಪ್ರಚಾರ ಆಗಿ ಹೋಗ್ತಿತ್ತು. ನಾನು ಒಂದು ಮೆಡಿಕಲ್ ಕಾಲೇಜ್ ಸಂಕಲ್ಪ ಮಾಡಿದ್ವಿ. 11 ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಆಗಿ ಹೋದು. ಇನ್ನು 15 ದಿನಗಳ ನಂತರ 6 ಜನ ಹೋರಾಟಗಾರರು ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಇದರ ಮಧ್ಯೆ ಜನವರಿ 9ರಂದು ವಿಜಯಪುರಕ್ಕೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಪಿಪಿಪಿ ಮಾದರಿಯ ಮೆಡಿಕಲ್ ಕಾಲೇಜು ಮಾಡಲ್ಲ, ಸಂಪೂರ್ಣವಾಗಿ ಸರ್ಕಾರಿ ಮೆಡಿಕಲ್ ಕಾಲೇಜು ಮಾಡ್ತೀವಿ ಅಂತ ಘೋಷಣೆ ಮಾಡಿದರು. ಆದರೆ ಹೋರಾಟಗಾರರು ಜೈಲಲ್ಲಿ ಇದ್ದ ಕಾರಣ ಸಂಭ್ರಮಾಚರಣೆ ಮಾಡಿರಲಿಲ್ಲ. ಇದೀಗ ಹೋರಾಟಗಾರರು ಜೈಲಿನಿಂದ ಬಿಡುಗಡೆಯಾಗಿ ಬಂದು ಸಂಭ್ರಮಿಸಿದ್ದಾರೆ. ಈ ಬಜೆಟ್ ವರೆಗೆ ಏನು ಮಾರ್ಚ್ ತಿಂಗಳಲ್ಲಿ ಮೊದಲ ಅಥವಾ 2ನೇ ವಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಏನು ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ, ಆ ಬಜೆಟ್ ನಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಆರಂಭ ಆಗ್ತವೆ ಅನ್ನುವಂತ ಮಾತನ್ನ ನಾವು ನಂಬಿದ್ದೇವೆ. ಅವರ ಮಾತಿನ ಮೇಲೆ ನಾವು ವಿಶ್ವಾಸವನ್ನು ಇಟ್ಟಿದ್ದೇವೆ. ಹಾಗಾಗಿ ನಾವು ಏನು ಬಜೆಟ್ ಮಂಡಿಸುವವರೆಗೆ ನಾವು ಕಾಯ್ತೇವೆ. ಅದರಲ್ಲಿ ಬಿಜಾಪುರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಘೋಷಣೆ ಆಗದೇ ಇದ್ದರೆ ನಾವು ಮುಂದಿನ ತೀರ್ಮಾನವನ್ನ ನಮ್ಮ ಕಮಿಟಿಯಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುತ್ತೇವೆ. ಮುಂದಿನ ಬಜೆಟ್ನಲ್ಲಿ ಮೆಡಿಕಲ್ ಕಾಲೇಜಿಗೆ ಅನುದಾನ ನೀಡದೇ ಇದ್ರೆ ಮತ್ತೆ ಹೋರಾಟ ಮಾಡುವುದಾಗಿ ಹೋರಾಟಗಾರರು ಎಚ್ಚರಿಕೆ ನೀಡಿದ್ದಾರೆ. ಸುನಿಲ್ ಗೋಡೆನ್ನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.